ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಹೊಸ ರಿಕ್ರೂಟ್ಮೆಂಟ್ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಜಾಬ್ ಕನ್ಫರ್ಮ್ ಆಗಿದೆ. ಇದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಫಾರ್ಮಸಿ ಆಫೀಸರ್ ಜಾಬ್ ಬಂದು 98 ಇದ್ದಾವೆ. ನರ್ಸಿಂಗ್ ಆಫೀಸರ್ ಬಂದು 90 ಜಾಬ್ಸ್. ಒಟ್ಟು ಹುದ್ದೆಗಳ ಸಂಖ್ಯೆ 188. ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮತ್ತು ವಿದ್ಯಾರ್ಹತೆ ನೋಡ್ರಿ ಇದೇ ಇರಬೇಕು ಕಂಪಲ್ಸರಿ, ಬೇರೆ ವಿದ್ಯಾರ್ಹತೆ ಇದ್ದರೆ ತಗೊಳ್ಳಲ್ಲ. ಫಾರ್ಮಸಿ ಆಫೀಸರ್ ಬಂದು ಮಸ್ಟ್ ಪಾಸಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಇದಾಗಿರಬೇಕು. ಮತ್ತು ನರ್ಸಿಂಗ್ ಆಫೀಸರ್ ಬಂದು ಮಸ್ಟ್ ಪಾಸಸ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಸ್ಯೂಡ್ ಬೈ ಆ್ಯನ್ ಅಥಾರಿಟಿ ಅಥರೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಡಿಪ್ಲೊಮಾ ಆಗಿರ್ಬೇಕು ನೋಡ್ರಿ. ಈ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಕಂಪ್ಲೀಟಾಗಿ ಆ ಡೇಟ್ ಒಳಗಡೆ ಅಂದರೆ 30ನೇ ತಾರೀಕು ಒಳಗಡೆ ನೀವು ಕಂಪಲ್ಸರಿ ಪಾಸಾಗಿರಬೇಕು. ನಾವು ಬರ್ದೀವಿ ಎಕ್ಸಾಮು ರಿಸಲ್ಟ್ ವೇಟ್ ಮಾಡ್ತಾಯಿದ್ದೀವಿ ಅನ್ನೋದಿಲ್ಲ. ಮತ್ತು ಮೇಲೆ ತಿಳಿಸಿದಂತಹ ವಿದ್ಯಾರ್ಹತೆ ಬಿಟ್ಟು ಬೇರೆ ಯಾವುದೇ ವಿದ್ಯಾರ್ಹತೆ ಅಕ್ಸೆಪ್ಟ್ ಮಾಡಲ್ಲ. ಅರ್ಥ ಆಯಿತಾ? ವಯೋಮಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ, ಯಾವ್ಯಾವ ಏಜ್ ಎಷ್ಟೆಷ್ಟು ಅಂತೇಳಿ. ಸಾಮಾನ್ಯ ಅಭ್ಯರ್ಥಿಗಳು 40 ವರ್ಷ ಆಗಿರಬೇಕು. ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಇರ್ತದೆ. ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರ್ತದೆ. ಇದನ್ನು ಸ್ಲೋ ಸ್ಪೀಡ್ ಇಟ್ಕೊಂಡು ನೀವು ಎಲ್ಲದನ್ನು ಎಳೆಯಾಗಿ ಓದ್ಕೋಬೋದು. ಇದು ಏನೇನೆಲ್ಲ ವಯೋಮಿತಿ ರಿಲ್ಯಾಕ್ಸೇಷನ್ ಇದೆ, ಏನೇನೆಲ್ಲ ಇದೆ ಅಂತೇಳಿ. ಅರ್ಜಿ ಸಲ್ಲಿಸೋ ವಿಧಾನ ಇದು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಕೊಟ್ಟಿದ್ದಾರಲ್ಲ CET-Online.Karnataka.gov.in/KEA ನಲ್ಲಿ ಮಾತ್ರ ಅರ್ಜಿಯನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಸಲ್ಲಿಸಬಹುದು. ಮತ್ತು ಸಲ್ಲಿಸುವ ದಿನಾಂಕ 7ನೇ ತಾರೀಕು ಆಗಸ್ಟಿಂದ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 30ನೇ ತಾರೀಕಿದೆ. ಇನ್ನು ಭಾಳ ಟೈಮ್ ಇದೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 31 ಇದೆ. ಆದಷ್ಟು ಇದು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಇದು ಗೋರ್ಮೆಂಟ್ ಜಾಬ್ಸ್ ಆಗಿರ್ತದೆ. ಇದು ಬೇರೆ ಸಾಕಷ್ಟು 188 ಜಾಬ್ಸ್ ಇದೆ. ದೊಡ್ಡ ಪ್ರಮಾಣದ ಜಾಬ್ಸ್ ಅಂತ ಹೇಳ್ಬೋದು. ಎಲ್ಲದು ಅಪ್ಲೈ ಮಾಡಬೇಕು. ಜಾಬ್ ಇಲ್ಲ ಅಂತ ಕೇಳಿದಾಗ ಅಪ್ಲೈ ಬಿಟ್ಟಿಲ್ಲ ಅದು ಇದು ಅಂತ ಹೇಳ್ತಾ ಇದ್ರಿ. ಈ ವರ್ಷ ಸಿಕ್ಕಾಪಟ್ಟೆ ಜಾಬ್ ಪರ್ವ ನಡೀತಾ ಇದೆ 2026ರಲ್ಲಿ. ಎಲ್ಲದು ಅಪ್ಲೈ ಮಾಡಿ. ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ. ಹಾಗೂ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಇದೆ. ಮತ್ತು SC/ST ಪ್ರವರ್ಗ 1ಗೆ 500, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇದೆ. ಶುಲ್ಕ ಪಾವತಿಸಿದ ಮೇಲೆ ಹಿಂದಿರುಗಿಸುವುದಿಲ್ಲ. ಎಲ್ಲದು ಜಾಬ್ ಸಿಕ್ಕಾಪಟ್ಟೆ ಕನ್ಫರ್ಮ್ ಆಗಿದೆ. ನಮ್ಮ ವೆಬ್ಸೈಟ್ ನಮ್ಮ ಚಾನಲಲ್ಲೇ ಎಷ್ಟೋ ಬಿಟ್ಟಿದ್ದೀವಿ ನೋಡಿ. ಮತ್ತು ಪರೀಕ್ಷೆ ದಿನಾಂಕನ ನಂತರ ತಿಳಿಸ್ತಾರೆ. ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ ನಿರ್ದಿಷ್ಟ ಪರೀಕ್ಷೆ ಆನ್ಲೈನ್ ಅಥವಾ ಆಫ್ಲೈನ್ ಇರ್ತದೆ. OMR ಮಾದರಿಯಲ್ಲಿ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂದುಬಿಟ್ಟು. ಮತ್ತು ಡೌನ್ಲೋಡ್ ಮಾಡ್ಕೋಬೇಕು ನೀವು. ಕಡ್ಡಾಯವಾಗಿ ಒಂದು ವೋಟರ್ ID ಆಧಾರ್ ಕಾರ್ಡ್ನ ಏನಾದರೂ ಒಂದು ತಗೊಂಡು ಹೋಗಬೇಕು ಪರೀಕ್ಷಾ ಕೇಂದ್ರಕ್ಕೆ. ಯಾವುದೇ ಕಾರಣಕ್ಕೂ ನೀವು ನಿಗದಿತ ನಮೂನೆಯಲ್ಲಿ ನೀವು 4 ಆಪ್ಷನ್ ಕೊಟ್ಟಿರ್ತಾರೆ. 5ನೇ ಆಪ್ಷನ್ ನಿಮಗೆ ಗೊತ್ತಿಲ್ಲ ಅಂತೇಳಿ ಅದನ್ನು ರೌಂಡ್ ಅಪ್ ಮಾಡಬೇಕು. ಇಲ್ಲಾಂದರೆ ಋಣಾತ್ಮಕ ಮೌಲ್ಯಮಾಪನ ಮಾಡ್ತಾರೆ ಗ್ಯಾಪ್ ಬಿಟ್ಟು ಬಂದರೆ. ಒಂದು ಬೆಲ್ ಆದ ಕೂಡಲೇ ನಿಮಗೆ ಲಾಸ್ಟ್ ಬೆಲ್ ಆದ ಕೂಡಲೇ ನೀವು ಖಾಲಿ ನಿಮಗೆ ಗೊತ್ತಿರಲಾರ್ದ ಆನ್ಸರ್ಗಳಿಗೆಲ್ಲ 5ನೇ ಆಪ್ಷನ್ನ ರೌಂಡ್ ಅಪ್ ಮಾಡಬೇಕಾಗ್ತದೆ. ಸಿಲೆಬಸ್ ಎಲ್ಲ ಸಾಮಾನ್ಯ ಜ್ಞಾನ ಏನೇನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ. ನಿರ್ದಿಷ್ಟ ಪತ್ರಿಕೆ ಕೂಡ ಕೊಟ್ಟಿದ್ದಾರೆ. ಎಲ್ಲವೂ 2 ಗಂಟೆ ಎಕ್ಸಾಮ್ ಇರ್ತದೆ. ಮತ್ತು ಕನಿಷ್ಠ 35% ಪಾಸ್ ಆಗಲೇಬೇಕು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಮೆರಿಟಲ್ಲಿ ನಿಮ್ಮನ್ನ ಕನ್ಸಿಡರ್ ಮಾಡಬೇಕಂದ್ರೆ ಕಂಪಲ್ಸರಿ ಪಾಸ್ ಆಗಲೇಬೇಕು 35%. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಋಣಾತ್ಮಕ ಮೌಲ್ಯಮಾಪನ 4 ಆನ್ಸರ್ ನೀವು ತಪ್ಪಾಗಿ ರೌಂಡ್ ಮಾಡಿದ್ದೀರಿ ಅಂದರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ ಬಂದಿರೋದ್ರಲ್ಲಿ. ಆದ್ದರಿಂದ ಕೇರ್ಫುಲ್ಲಾಗಿ ಆನ್ಸರ್ನ ಮಾಡಿ. ಜೊತೆಗೆ ಗೊತ್ತಿಲ್ಲ ನಿಮಗೆ ಆನ್ಸರ್ ಅಂದರೆ 5ನೇ ರೌಂಡ್ ಕಂಪಲ್ಸರಿ ರೌಂಡ್ ಅಪ್ ಮಾಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ತಿಳ್ಕೊಂಡಿರ್ರಿ. ಒಂದು ಬೆಲ್ ಲಾಸ್ಟ್ ಆದಮೇಲೆ ಒಂದು 10 ನಿಮಿಷ ಟೈಮ್ ಇರ್ತದೆ. ಅವಾಗ ಎಲ್ಲವೂ ನಿಮ್ಗೆ ಯಾವ್ಯಾವ ಗೊತ್ತಿಲ್ಲ ರೌಂಡ್ ಅಪ್ ಮಾಡಿ. ಇಲ್ಲಾಂದರೆ ಅದು ಋಣಾತ್ಮಕ ಮೌಲ್ಯಮಾಪನಕ್ಕೆ ಕೌಂಟ್ ಆಗಿಬಿಡ್ತೈತೆ ರೌಂಡ್ ಅಪ್ ಮಾಡಿಲ್ಲ ಅಂದರೆ. ಮತ್ತು RD ಸಂಖ್ಯೆ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳು ಇರಬೇಕು. ಆದಾಯ ಪ್ರಮಾಣ ಪತ್ರಗಳು, ಎಲ್ಲ ಪ್ರಮಾಣ ಪತ್ರಗಳು ಕೊನೆಯ ದಿನಾಂಕ 30ನೇ ತಾರೀಕು ಒಳಗಡೆ ಇರಬೇಕು. ಸ್ನೇಹಿತರೆ, ಇಂತಹ ಒಳ್ಳೆ ಮಾಹಿತಿಗಳನ್ನು ನಾವು ರಿಕ್ರೂಟ್ಮೆಂಟ್ ಜಾಬ್ಸನ್ನು ಹಾಗೂ
ಎಲ್ಲ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ನೀವು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕ್ತಕ್ಕಂಥ ಯಾವುದೇ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಇದನ್ನು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ರಿಲೇಷನ್ಗಳಿಗೆ ಹಾಗೂ ಜಾಬ್ಗೋಸ್ಕರ ಹುಡುಕಾಡ್ತಕ್ಕಿರ್ತಕ್ಕಂಥ ಫಾರ್ಮಸಿ ಆಫೀಸರ್ ಜಾಬ್ಸ್ ಆಗಿರ್ಬೋದು, ಸ್ಟಾಫ್ ನರ್ಸ್ಗಾಗಿ ವೇಟ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ತಪ್ಪದೆ. ಇಂಥ ಒಳ್ಳೆಯ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಮಾತ್ರ ಸಾಧ್ಯ. ಸಮಯನ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಯೂಸ್ಫುಲ್ ಆಗಿರಬೇಕು. ನಾವು ಸಮಯ ಅನ್ನೋದು ಈಗ ಭಾಳ ಮುಖ್ಯವಾಗಿದೆ. ಟೈಮ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ತಕ್ಷಣವೇ ಅಪ್ಲೈ ಮಾಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಫಾರ್ವರ್ಡ್ ಮಾಡಿ.